ಸದನಕ್ಕೆ ಆಗಮಿಸಿಬಿಟ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮೊದಲ ದಿನ ಸದನಕ್ಕೆ ಸಿದ್ದರಾಮಯ್ಯ ಈಗ ರೈಟ್ ನೌ ಗೈರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬ್ರೇಕಿಂಗ್ ಇದೆ. ಲೆಟ್ಸ್ ಚೆಕ್ ಇಟ್ ಔಟ್. ಬ್ರೇಕಿಂಗ್ ಅನ್ನು ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯನವರು ಕೊನೆಗೂ ಸದನಕ್ಕೆ ಬಂದೇ ಬಿಟ್ರು. ಮೊದಲ ದಿನ ಸದನಕ್ಕೆ ಗೈರು, ಎರಡನೇ ದಿನ ಕೂಡ ಸದನಕ್ಕೆ ಸಿದ್ದರಾಮಯ್ಯ ಹಾಜರಾಗಿದ್ದಾರೆ. ಸಚಿವರ ಪ್ರಮಾಣ ವಚನಕ್ಕೂ ಕೂಡ ಬಂದಿರಲಿಲ್ಲ ಈ ಹಿಂದೆ ಸಿದ್ದರಾಮಯ್ಯ. ಮೊದಲ ದಿನ ಅಧಿವೇಶನಕ್ಕೂ ಕೂಡ ಗೈರಾಗಿದ್ರು ಮಾಜಿ ಸಿಎಂ ಸಿದ್ದರಾಮಯ್ಯ. ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದಂತಹ ಸಿಎಂ ನಡೆ, ಮಾಜಿ ಸಿಎಂ ನಡೆ. ಅಸಮಾಧಾನದ ಚರ್ಚೆ ನಡುವೆಯೇ ಸಿದ್ದರಾಮಯ್ಯ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಸದನಕ್ಕೆ. ಸಿದ್ದರಾಮಯ್ಯ ಎಂಟ್ರಿಯಿಂದ ನಿಟ್ಟುಸಿರು ಬಿಟ್ಟಂತಹ ಸಿಎಂ ಡಿಕೆ ಶಿವಕುಮಾರ್. ಬದಲಾದ ಕಾಲ, ಬದಲಾದ ಕುರ್ಚಿಗೆ ಸಾಕ್ಷಿಯಾದ ಇವತ್ತಿನ ಅಧಿವೇಶನ. ಕೇವಲ ಶಾಸಕರಾಗಿ ಮಾತ್ರ ಸದನವನ್ನು ಪ್ರವೇಶಿಸಿದ್ದಾರೆ ಸಿದ್ದರಾಮಯ್ಯ. ರಾಜಗಾಂಭೀರ್ಯದಿಂದಲೇ ಸದನಕ್ಕೆ ಎಂಟ್ರಿ ಕೊಟ್ಟಂತಹ ಟಗರು. ಸಿದ್ದು ಕುಶಲೋಪಾರಿ ವಿಚಾರಿಸಿದಂತಹ ಅನೇಕ ಜನ ಶಾಸಕರು ಮತ್ತು ಅಧಿಕಾರಿಗಳು ಮೊದಲ ಬಾರಿಗೆ ಯಾವುದೇ ಅಧಿಕಾರ ಇಲ್ಲದೆ ಸದನಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮೊದಲ ಬಾರಿ ಸದನಕ್ಕೆ ಕೊನೆ ಸಾಲಿನ ಆಸನದಲ್ಲಿ ಸಿದ್ದರಾಮಯ್ಯನವರು ಕುಳಿತುಕೊಂಡಿದ್ದಾರೆ. ಸದನಕ್ಕೆ ಸಿದ್ದರಾಮಯ್ಯನವರ ಎಂಟ್ರಿ ಅನ್ನುವಂಥದ್ದಾಗಿದೆ. ಈ ಎಂಟ್ರಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಸಂತಸ ಅನ್ನುವಂಥದ್ದು ಮೂಡಿಸಿದೆ. ಯಾಕೆಂತಂದರೆ ಸಚಿವರ ಪ್ರಮಾಣ ವಚನಕ್ಕೂ ಕೂಡ ಸಿದ್ದರಾಮಯ್ಯ ಬರಲಿಲ್ಲ, ವೈಮನಸ್ಸಿದೆ ಅನ್ನುವಂತಹ ಮಾತುಕತೆಗಳು ಕೇಳಿಬರ್ತಾ ಇತ್ತು. ಯಾಕೆಂತಂದರೆ ಇದೇ ಡಿ ಕೆ ಶಿವಕುಮಾರ್ ಅವರ 2.0 ಕ್ಯಾಬಿನೆಟಿನ ನಿರ್ಮಾಣದ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರ ಪಟ್ಟಿಗೆ ಮನ್ನಣೆ ನೀಡಿಲ್ಲ ಅನ್ನುವಂತಹ ಕಾರಣದಿಂದ ಅಸಮಾಧಾನವನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂತ. ಆ್ಯಂಡ್ ಈಗ ಸಿದ್ದರಾಮಯ್ಯನವರು ಸದನಕ್ಕೆ ಬಂದಿದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ. ವಿಲ್ ಚೆಕ್ ಇಟ್ ಔಟ್. ಬ್ರೇಕಿಂಗನ್ನು ನೋಡ್ಕೊಂಡು ಬರೋಣ. ಇತ್ತೀಚಿನ ದಶಕಗಳಲ್ಲಿ ಫ್ರಂಟ್ ಸೀಟಲ್ಲೇ ಸಿದ್ದರಾಮಯ್ಯ ಕುಳಿತುಕೊಳ್ತಾ ಇದ್ರು. ಇದೇ ಮೊದಲನೇ ಬಾರಿಗೆ ಹಿಂಬದಿ ಸಾಲನ್ನು ಸೇರಿದ್ದಾರೆ ಸಿದ್ದರಾಮಯ್ಯ. ಲಾಸ್ಟ್ ಬೆಂಚ್ಗೆ ಹೋಗಿದ್ದಾರೆ. ವಿಪಕ್ಷ ನಾಯಕರಾಗಿ, ಸಮನ್ವಯ ಸಮಿತಿ ಅಧ್ಯಕ್ಷರಾಗಿ, ಸಿಎಂ ಆಗಿ ಮೊದಲ ಸ್ಥಾನದಲ್ಲಿಯೇ ಯಾವಾಗಲೂ ವಿರಾಜಮಾನರಾಗ್ತಾ ಇದ್ದರು ಸಿದ್ದರಾಮಯ್ಯನವರು. ಹಾವ ಭಾವ ಬೇಸ್ ವಾಯ್ಸ್ನಿಂದಲೇ ಗಮನವನ್ನು ಸೆಳೀತಾ ಇದ್ದರು ಸಿಎಂ ಸಿದ್ದರಾಮಯ್ಯನವರು ಸದನದಲ್ಲಿ. ವಿಪಕ್ಷ ನಾಯಕನಾಗಿದ್ದಾಗ ಆಡಳಿತ ಪಕ್ಷಕ್ಕೆ ತಮ್ಮ ಮಾತಿನ ಮೂಲಕ ಬಿಸಿಯನ್ನು ಮುಟ್ಟಿಸ್ತಾ ಇದ್ದರು. ಸಿಎಂ ಆಗಿದ್ದಾಗ ವಿಪಕ್ಷಗಳ ಬಾಣಕ್ಕೆ ಪ್ರತ್ಯಸ್ತ್ರವನ್ನು ಹೂಡ್ತಾ ಇದ್ದರು ಸಿಎಂ ಸಿದ್ದರಾಮಯ್ಯ. ಬದಲಾದ ಕಾಲದಲ್ಲಿ ಬದಲಾಯಿತು ಸಿದ್ದರಾಮಯ್ಯನವರ ಸ್ಥಾನಮಾನ. ಮೊದಲ ಬಾರಿ ಯಾವುದೇ ಸ್ಥಾನವಿಲ್ಲದೆ, ವಿಶೇಷ ಸ್ಥಾನವಿಲ್ಲದೆ ಸಿದ್ದು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಕೊನೆಯ ಸ್ಥಾನದಲ್ಲಿ, ಕೊನೆಯ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರು ಆಸೀನರಾಗಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಸಿಎಂ ಸಿದ್ದರಾಮಯ್ಯನವರು ಯಾವುದೇ ವಿಶೇಷ ಸ್ಥಾನಮಾನಗಳಿಲ್ಲದೆ ಕೇವಲ ಒಬ್ಬ ಶಾಸಕರಾಗಿ ಅಧಿವೇಶನಕ್ಕೆ ಬಂದು ಪ್ರಥಮ ಸಾಲಿನಲ್ಲಿ ಕುಳಿತುಕೊಳ್ಳದೆ ಹಿಂದಿನ ಸಾಲಿನಲ್ಲಿ ಕುಳಿತುಕೊಂಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್. ಇದು ಫಾರ್ ದ ಫಸ್ಟ್ ಟೈಮ್. ಹೆಂಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಇವತ್ತಿನ ತನಕ ವಿಪಕ್ಷದ ಟೇಬಲಲ್ಲಿ ಕುಳಿತುಕೊಂಡಿಲ್ವೋ, ವಿಪಕ್ಷದ ಕಡೆ ತಲೆ ಹಾಕಿ ಕೂಡ ಮಲಗಿಲ್ವೋ, ಅಂದರೆ ಅಪೋಸಿಷನ್ ಪಾರ್ಟಿಯ ಸೀಟಿಂಗ್ಸ್ ಇರುತ್ತಲ್ಲ, ಅಲ್ಲಿ ಮೋದಿ ಯಾವತ್ತೂ ಕೂಡ ಹೋಗಿಲ್ಲ. ಯಾಕಂತಂದರೆ 15 ವರ್ಷ ಪ್ರಧಾನಮಂತ್ರಿ, 15 ವರ್ಷ 3 ಟರ್ಮ್, 14 ವರ್ಷ ಸಮಥಿಂಗ್ ಏನೋ ಮುಖ್ಯಮಂತ್ರಿ, ವಿರೋಧ ಪಕ್ಷದ ಹತ್ರ ತಲೆ ಹಾಕಿನೂ ಮಲಗಿಲ್ಲ ಮನುಷ್ಯ. ಹಾಗೆ ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಬ್ಯಾಕ್ ಬೆಂಚಲ್ಲಿ ಕೂತದಂತಹ ವ್ಯಕ್ತಿಯಲ್ಲ, ಪೊಲಿಟಿಷಿಯನ್ ಅಲ್ಲ. ಈಗ ಫಸ್ಟ್ ಟೈಮ್ ಫ್ರಂಟ್ ಸೀಟಲ್ಲಿ ಕೂಡೋದು ಬಿಟ್ಟು ಕೊನೆಯ ಸೀಟಲ್ಲಿ ಕೂತಿದ್ದಾರೆ. ಆ್ಯಂಡ್ ಒನ್ ಮೋರ್ ಬ್ರೇಕಿಂಗ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ಸಿದ್ದರಾಮಯ್ಯನವರ ವೈಮನಸ್ಸು ಏನಾದರೂ ಶಮನ ಆಗಿದೆನಾ? ಇನ್ನೂ ಶಮನಗೊಂಡಿಲ್ವಾ ಸಿದ್ದರಾಮಯ್ಯನವರ ಅಸಮಾಧಾನ? ಒಲ್ಲದ ಮನಸ್ಸಿನಿಂದಲೇ ಅಧಿವೇಶನಕ್ಕೆ ಏನಾದರೂ ಸಿದ್ದರಾಮಯ್ಯನವರು ಬಂದುಬಿಟ್ಟಿದ್ದಾರಾ? ಇದರೊಳಗೆ ಅಸಮಾಧಾನ ಇಟ್ಟುಕೊಂಡೇ ಬಂದ್ರ ಸಿಎಂ, ಮಾಜಿ ಸಿಎಂ ಸಿದ್ದರಾಮಯ್ಯ. ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಪಕ್ಷವನ್ನು ತಲೆಯಲ್ಲಿಟ್ಟುಕೊಂಡು ಸಿದ್ದರಾಮಯ್ಯನವರು ಏನಾದರೂ ಸದನಕ್ಕೆ ಬಂದ ಬೇಡವೆಂದರವರಿಗೆ ಮಣೆ ಹಾಕಿದ ಮೇಲೂ ಕೂಡ ಸಿದ್ದರಾಮಯ್ಯನವರು ಸಿಟ್ಟನ್ನು ಕೈಬಿಟ್ಟು ಬಂದಿದ್ದಾರಾ? ಕೇಳಿದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಸಿದ್ದು ಮುನಿಸಿಕೊಂಡಿದ್ದರಾ? ಡಿಕೆ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರಗಳಿಗೆ ಸಿಡಿದ್ರ ಸಿದ್ದರಾಮಯ್ಯ? 2 ವಾರದಿಂದ ಮೌನವಾಗಿಯೇ ಉಳಿದುಕೊಂಡಿದ್ರು ಅಹಿಂದ ಲೀಡರ್. ಆ ಮಹಾತಂತ್ರ ಏನು ಆ ಮೌನಕ್ಕೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಡಿಕೆ ಸರ್ಕಾರವನ್ನು ಒಳಗೊಳಗೆ ಶಮನ ಮಾಡಬೇಕು, ಮುಗಿಸಬೇಕು ಅನ್ನುವಂತಹ ವಿಚಾರಗಳೇನಾದರೂ ಕಂಡು ಬರ್ತಾ ಇದೆಯಾ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ, ಭಾರತೀಯ ಜನತಾ ಪಾರ್ಟಿಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬೈಟ್ ಇದೆ. ಕಮಾನ್ ಬೈಟ್ ಪ್ಲೀಸ್. ಆರ್ ಅಶೋಕ್ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಕೊಂಡು ಬರೋಣ. ಬರಲಿಲ್ಲ, ಬೇರೆ ಸೆರೆಮನೆಗೂ ಬಂದಿಲ್ಲ, ಇಲ್ಲಿ ಅಧಿವೇಶನಕ್ಕೂ ಬರ್ತಾ ಇಲ್ಲ ಅಂದ್ರೆ ಏನೋ ನಡೀತಾ ಇದೆ ಕಾಂಗ್ರೆಸ್ ಅಲ್ಲಿ, ಏನೋ ಒಳಜಗಳ ನಡೀತಾ ಇದೆ. ಅದರಿಂದ ಈ ಒಂದು
ತಿಕ್ಕಾಟ ನಡೀತಾ ಇದೆ. ಒಂದು ರೀತಿ ಈ ಸರ್ಕಾರ ಪೂರ್ಣ ಪ್ರಮಾದದ ಸರ್ಕಾರ ಅಂತ ಅನ್ಸಲ್ಲ. ಒಂದ್ ಕಡೆ ಮಹಿಳೆಯರಿಲ್ಲ, ಒಂದ್ ಕಡೆ ಸಿದ್ದರಾಮಯ್ಯ ಇಲ್ಲ, ಒಂಥರ ಅತಂತ್ರದ. ಇದು ಸಿದ್ದು ಮೌನಕ್ಕೆ ಮಧ್ಯರೆಯುವಂತಹ ಕೆಲಸನ ಡಿ ಕೆ ಶಿವಕುಮಾರ್ ಅದಕ್ಕೆ ರೆಡಿ ಆದ. ಒಂದು ಕಡೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರಗೆ ಜಾಕ್ಪಾಟ್ ಹೊಡೆದಿದ್ದಾರೆ, ಯಾಕಂತಂದ್ರೆ ಅವರು ಸ್ಪೀಕರ್ ಆಗಿದ್ದಾರೆ. ಮತ್ತೊಂದು ಕಡೆ ಉಭಯ ಸದನಗಳಲ್ಲಿ ಸಿದ್ದರಾಮಯ್ಯನವರ ಗುಣಗಾನ ಅನ್ನುವಂಥದ್ದು ಆಗ್ತಾ ಇದೆ. ಪದೇ ಪದೇ ಸಿದ್ದರಾಮಯ್ಯನವರನ್ನ ಡಿ ಕೆ ಶಿವಕುಮಾರ್ ಅವರು ಹೊಗಳಿದ್ದೇ ತ್ಯಾಪೆ ಹಚ್ಚುವಂಥ ಕೆಲಸನ ಇದು ಅಂತ. ಸಿಎಂ ಆಗಿ ಸಿದ್ದರಾಮಯ್ಯ ಕೊಟ್ಟಂತಹ ಭಾಗ್ಯಗಳನ್ನು ಡಿ ಕೆ ಶಿವಕುಮಾರ್ ಸ್ಮರಿಸಿದ್ದಾರೆ. ಮಾತು ಮಾತಿಗೂ ಅಹಿಂದ ನಾಯಕನ ಬಗ್ಗೆ ಮೆಚ್ಚುಗೆಯ ಮಹಾಪುರ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಸಿದ್ದು ಪುತ್ರನ ಗುಣಗಾನವನ್ನು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರನ್ನ ವಿದುರನಿಗೆ ಡಿ ಕೆ ಶಿವಕುಮಾರ್ ಅವರು ಹೋಲಿಸಿದ್ದಾರೆ. ಈ ಮೂಲಕ ಸಿದ್ದು ಓಲೈಕೆಗೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಹಿಂದ ನಾಯಕನ ಪರವಾಗಿ ಕೃಷ್ಣ ಬೈರೇಗೌಡರಿಂದಲೂ ಕೂಡ ಈಗ ಬ್ಯಾಟಿಂಗ್ ಅನ್ನುವಂಥದ್ದಾಗಿದೆ. ಒಬ್ಬರ ಇಬ್ಬರ ಸಿಎಂ ಅನ್ನು ಮೊದಲು ಮಾಡಿ ಬೇರೆ ಬೇರೆ ಮಂತ್ರಿಗಳು ಕೂಡ ಸಿದ್ದರಾಮಯ್ಯನವರ ಗುಣಗಾನ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ವಿದುರನಂತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಒಂದು ಬೈಟ್ ಇದೆ. ಕಮಾನ್ ಚೆಕ್ ಇಟ್ ಔಟ್, ಅದನ್ನು ಕೇಳ್ಕೊಂಡು ಬರೋಣ. ಇವತ್ತು ಸಿದ್ದರಾಮಯ್ಯನವರು ಇದ್ದರು, ಅವರು ಕೂಡ ಅದಾದ್ಮೇಲೆ ಬೊಮ್ಮಾಯಿರವರು ಅವ್ರದೇ ಆದಂಥ ರೀತಿ ನೀರಾವರಿಯಲ್ಲಿ ಅವ್ರ ಕಾಲದಲ್ಲಿ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಜಗದೀಶ್ ಶೆಟ್ಟರ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಅವರು ಪ್ರತಿಯೊಬ್ಬನು ಕೂಡ ಹೊಟ್ಟೆಲಿ ಹಸು ಇರಬಾರ್ದು ಅಂತ ಫಸ್ಟ್ ಡೇ ಈ ಟುಕ್ ಓವರ್ ಬಸವಣ್ಣ ಜಯಂತಿ ದಿನ ಅಧಿಕಾರ ತೆಗೆದುಕೊಂಡ ದಿನ ಅವತ್ತು ಎಲ್ಲರೂ ಕೂಡ ಹಸುದಿಂದ ಮುಕ್ತರಾಗಬೇಕು. ನನ್ನ ಕಾಲದಲ್ಲಿ ನಾನು ವಿದ್ಯಾಭ್ಯಾಸ ಮಾಡುವಾಗ ನನಗೆ ಊಟ ಮಾಡೋಕ್ಕೆ ಅಕ್ಕಿ ಇರಲಿಲ್ಲ ನನ್ನ ಮನೆಯಲ್ಲಿ ಅಂತೇಳಿ ಅವತ್ತು ಅವ್ರದೇ ಆದಂಥ ಅನುಭವದಲ್ಲಿ ಒಂದು ತೀರ್ಮಾನ ಮಾಡಿ ಅನೇಕ ಭಾಗ್ಯಗಳನ್ನು ಕೊಟ್ಟು ನಾನು ಅವರೆಲ್ಲ ಸೇರಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೋ 5 ಗ್ಯಾರಂಟಿಗಳು ಕೊಟ್ಟು ಕೆಲವು ಟೀಕೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಟೀಕೆ ಮಾಡಿದ್ರು, ಬೇರೆಯವರು ಟೀಕೆ ಮಾಡಿದ್ರು. ಇದು ಸಾಧ್ಯನಾ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಪಾಪ ಅವ್ರ ಕಾಲದಲ್ಲಿ ಅವರು ನನಗೆ ಅನೇಕ ಸಲಹೆಗಳನ್ನು ಕೊಟ್ಟರು. ಟೀಕೆ ಒಂದೊಂದೇ ಮಾಡ್ತೀಯಾ, ಈ ವರ್ಷ ಒಂದು ಮುಂದಿನ ವರ್ಷ ಅಂತ ಹೇಳಿದ್ರು. ಪಾಲಿಟಿಕ್ಸ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ದೇವೇಗೌಡರು ಆದರೂ ಇವತ್ತು ಹೋರಾಟ ಹೆಂಗ್ ಮಾಡ್ತಾ ಇದ್ದಾರಂತ. ಛಲ ಇರಬೇಕು. ನಾನು ಅಗ್ರೀಸ್ ದೇವೇಗೌಡರು ಛಲ. ನಾನು ಅಸೆಂಬ್ಲಿಲಿ ಹೇಳಿದ್ದೆ, ಯಶಸ್ಸು ಕಾಣಬೇಕಾದ್ರೆ ಅಧ್ಯಕ್ಷರೇ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು, ಕೃಷ್ಣನ ತಂತ್ರ ಕೂಡ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಇವೆಲ್ಲ ಕೂಡ ನಾವು ರಾಜಕಾರಣದಲ್ಲಿ ಎಲ್ಲ ಅಳಿಸ್ಕೊಡ್ಲಿಕ್ಕೆ ಯಾಕೆ ಆಗ್ತಾ ಇರ ಇದನ್ನ ಅಳವಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಮಾನ್ಯ ಸಿದ್ದರಾಮಯ್ಯನವರು 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಯಕ ಅಂದ್ರೆ ಹೇಗೆ ಇರಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಮಗೆ ನಾಯಕತ್ವವನ್ನ ಕೊಟ್ಟಿದ್ದಾರೆ. ಅವರ ಹೆಸರು ಯಾಕಂದ್ರೆ ಇಷ್ಟು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡಿದಂಥವರಲ್ಲಿ ಸಿದ್ದರಾಮಯ್ಯನವರು ನಂಬರ್ 1. ಅವರು ಎಂದೆಂದಿಗೂ ಅವರ ಹೆಸರು ಉಳಿಯುತ್ತೆ. ಎಸ್, ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ ನಂಬರ್ 3. ಗುಟ್ಕಾ ಬ್ಯಾನ್ ರದ್ದಾಗುತ್ತಾ ರಾಜ್ಯದಲ್ಲಿ? ಕಮಾನ್, ಲೆಟ್ಸ್ ಗೋ ಫಾರ್ ಟಾಪ್ ಸ್ಟೋರಿ ನಂಬರ್ 3.